ಅಪೋನೆಂಟ್ ಟೀಮ್ ಸ್ವಲ್ಪ ನಮಗೆ ಸಪೋರ್ಟ್ ಮಾಡ್ಬೇಕಾಯ್ತು. ಸ್ಮೂತಾಗಿ ಕಂಡಕ್ಟ್ ಮಾಡ್ತಿದ್ದೀವಿ, ನಮಗೇನು ಗೊತ್ತಿಲ್ಲ ಇದರಲ್ಲಿ. ಸೊ ಸ್ವಲ್ಪ ಎಂಕರೇಜ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಚೆನ್ನಾಗಿತ್ತು. ಆದರೆ ಕೆಲವೊಂದು ಇದರಲ್ಲಿ ನಮಗೆ ಭಾಳ ಬೇಜಾರಾಯಿತು. ಬಿಕಾಸ್ ದೇ ಆರ್ ಏನು ಆರ್ಗ್ಯುಮೆಂಟ್ಸ್ ಇದು ಚೆನ್ನಾಗಿಲ್ಲ. ಮೊದಲೇ ಹೇಳಿದ್ವಿ ನಾವು ಆರ್ಗ್ಯುಮೆಂಟ್ ಮಾಡಬೇಡ್ರಿ, ಸ್ಮೂತಾಗಿ ಆಡೋಣ ಅಂತ ಹೇಳಿದ್ವಿ. ಅದರಲ್ಲಿ ಏನಿಲ್ಲ, ಫಾರ್ ನಥಿಂಗ್ ದೇ ಆರ್ ಇದು ಆರ್ಗ್ಯುಮೆಂಟ್ ಮಾಡಿದ್ರು. ಅದು ರೂಲ್ಸ್ ಪ್ರಕಾರ ಏನಿದೆ ಅದೇ ಮಾಡಿದ್ವಿ, ಅದಕ್ಕೆ ಅಬ್ಜೆಕ್ಟ್ ಮಾಡ್ತಿದ್ರೆ ನಂಗೆ ಭಾಳ ತುಂಬ ಬೇಜಾರಾಯಿತು. ನಾವು ಡೋಂಟ್ ಅದರ್ವೈಸ್ ಎವ್ರಿಥಿಂಗ್ ಇಸ್ ಗುಡ್, ಓಕೆನಾ. ಸೊ ಐ ಅಪ್ರಿಷಿಯೇಟ್ ಆಲ್ ಪ್ಲೇಯರ್ಸ್, played well and supported a lot. So I congratulate the winning team of Miss Rupanagudi. So the prize amount the prize amount is 2,000 rupees for winners. This is actually a mini tournament anta, it's not a big amount. This is the protsahadana aste. For runners it is 1,000 rupees. ಇಷ್ಟಾಗಿ ಚೆನ್ನಾಗಿ ಆಗಿದೆ ಅಂತ ಅನಿಸ್ತಾ ಇದೆ. In the meantime I request Mr. Babu sir to speak some words, sir. ನಾವು ಭಾರತ್ ನಗರ ಅವರಿಗೆ ಭಾಳ ದಿವಸದ ಹೇಳ್ತಾ ಇದ್ದೀವಿ ಒಂದು ಮಿನಿ ಟೂರ್ನಮೆಂಟ್ ಮಾಡೋದು ಹೇಳಿ. ಅದು ಈ ನನಗೆ ಭಾಳ ಸಂತೋಷ ಆಯಿತು. ಸ್ಪೆಷಲಿ ನಾನು ಹೇಳ್ಬೇಕಂದ್ರೆ ಯೂಸ್ ಆಡಬೇಕು, ಯೂಸ್ ಆಡ್ತಾನೆ ಆಟ ಇದು. ಎಲ್ಲ ಮುದುಕರು ಆಡ್ಕೊಂತ ಇದ್ದರೆ ಇದು ಆಟ ಪ್ರಯೋಜನ ಇಲ್ಲ. ಯಂಗ್ಸ್ಟರ್ಸ್ ಬರಬೇಕು, ಯಂಗ್ಸ್ಟರ್ಸ್ ಆಡಬೇಕು. ಸ್ಪೆಷಲಿ ಇವತ್ತು ನಾನು ನೋಡಿದ ಮಟ್ಟಿಗೆ SRP ಬಗ್ಗೆ ಭಾಳ ಚೆನ್ನಾಗಿ ಆಡೋಣ, ಕ್ಲಾಸ್ ನೋಡ್ಬೇಕಂತ. ಒಳ್ಳೆ ಮಾತಾಡಿದ್ರೆ ಅವರು ನಮಗೆ ಎಲ್ಲರಿಗೆ ಈ ಲಂಚ್ ಇದು ಸ್ಪಾನ್ಸರ್ ಮಾಡಿ ಅವರೇ ಇದು ಮಾಡಿದ್ದಾರೆ. ನಮ್ಮ ಓಲ್ಡ್ ಎಕ್ಸ್ ಪ್ಲೇಯರ್ ದಕ್ಷಿಣ ಮೂರ್ತಿ ನಾಟ್ ಹಿಯರ್ ಈಸ್ ಇನ್ ತುಮಕೂರು. ಅಲ್ಲಿಂದ ಪ್ರೋತ್ಸಾಹ ಮಾಡಿ ನಮಗೆ ಸ್ವಲ್ಪ ಡೊನೇಷನ್ ಅಮೌಂಟ್ ಕಳಿಸಿದ್ದಾರೆ. ಭಾಳ ಇಂಟ್ರೆಸ್ಟ್ ಇಲ್ಲ, ದಟ್ ಈಸ್ ಆಲ್ಸೋ ವೆರಿ ಗುಡ್. ಮತ್ತು ನಮಗೆ ಇದಕ್ಕೆ ಯಾರ್ಯಾರು ಕಾಂಟ್ರಿಬ್ಯೂಷನ್ ಮಾಡಿದಾರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸು. ಇಷ್ಟು ಹೇಳಿ ನಮ್ಮದು ಥ್ಯಾಂಕ್ಸ್. ಹೌದಾ ಸರ್, ನೋಡಿ ಭಾಳ ಪರ್ಸ್ನಲಾಗಿ ಮಾತಾಡ್ತೀನಿ, ನಥಿಂಗ್ ಅಫಿಷಿಯಲ್. ವೆರಿ ಗುಡ್, ವೆರಿ ಗುಡ್. ಎಲ್ಲರೂ ಪ್ಲೇಯರ್ಸೇ ಇದ್ದೀರಿ ಇಲ್ಲಿ, ಎಲ್ಲರೂ ಒಬ್ರಿಗೊಬ್ರು ಪರಿಚಯ ಇದೆ. ಇವತ್ತು ಈ ದಿವಸ ಇಲ್ಲಿ ಈ ಒಂದು ಟೂರ್ನಮೆಂಟ್ನ ಹಮ್ಮಿಕೊಂಡಿದ್ದಾರೆ. ಭಾಳ ಚೆನ್ನಾಗೇ ನಡೆದಿದೆ. ಬೆಳಗ್ಗಿಂದ ಸಂಜೆವರೆಗೂ 6 ಟೀಮ್ಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸರ್. 6 ಟೀಮ್ಸ್ ಪಾರ್ಟಿಸಿಪೇಟ್ ಮಾಡಿದೆ. ಇಂಪಾರ್ಟೆಂಟ್ ಎಲ್ಲರೂ ಮಜಾ ತೊಗೊಂಡಾರ ಇಲ್ಲಿ. ಫಸ್ಟ್ ಬೆಳಗ್ಗಿನಿಂದ ಸಾಯಂಕಾಲವರೆಗೂ ನೀವು ಕೊಟ್ರ ನೀ ನೋಡಿ ಫುಲ್ ಮಜಾ ತೊಗೊಂಡಾರೆ. ಎಲ್ಲರೂ 30-40 ಪ್ಲೇಯರ್ಸು ಫುಲ್ ಮಜಾ ತೊಗೊಂಡಿದ್ದಾರೆ. ಇರೋರು ಎಲ್ಲರೂ ಪ್ಲೇಯರ್ಸೇ, ಮಾಬೈ ಪ್ಲೇಯರೇ, ಇವರು ಪ್ಲೇಯರೇ, ಎಲ್ಲರೂ ಪ್ಲೇಯರೇ. ಈ ನಾನು ಗ್ರೌಂಡಿಗೆ ಬಂದಾಗ ಸುಮಾರು 4-5 ತಿಂಗಳಾಯಿತು. ಇವತ್ತು ಇಲ್ಲಿ ಟೂರ್ನಮೆಂಟ್ ಮಾಡ್ತಿದ್ದಾರೆ ಅಂತೇಳಿ ನನಗೆ ನಾಗರಾಜ್ ಹೇಳಿದ ತಕ್ಷಣ ನಾನು ಇವತ್ತು ಡಿಸೈಡ್ ಮಾಡಿಬಿಟ್ಟೆ, ಏನು ಕೆಲಸಗಳೆಲ್ಲ ಬಿಟ್ಬಿಟ್ಟು ನಾನು ಇಲ್ಲಿ ಬಂದು ಕುತ್ಕೋಬೇಕಂತಿದ್ದೆ. ಬೆಳಗ್ಗಿನಿಂದ ಸಂಜೆವರೆಗೂ ನಾನು ಕೂಡ ಫುಲ್ ಎಂಜಾಯ್ ಮಾಡಿದ್ದೀನಿ ಇವತ್ತು. ಅದಕ್ಕೆ ಈ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿನ್ನರ್ಸ್ ಟೀಮ್ಗೆ ಕಂಗ್ರ್ಯಾಲೇಷನ್ಸ್, ಕನ್ನಡ ಟೀಮ್ ಕೂಡ ಕಂಗ್ರ್ಯಾಲೇಷನ್ಸ್. ಸಣ್ಣ ಪುಟ್ಟ ಪ್ರಾಬ್ಲಮ್ ದೊಡ್ಡ ಟೂರ್ನಮೆಂಟ್ಗಳನ್ನಾಗೆ ಆಗ್ತವೆ. ಇಲ್ಲಿ ಆಗಿರೋದು ಏನೂ ಇಲ್ಲ. ಅದು ಫ್ರಾಂಕ್ ಸರ್ ಭಾಳ ಚೆನ್ನಾಗಿ ಮಾಡಿದ್ದೀರಿ. ಆಮೇಲೆ ಕಿಟ್ಟ ಒಂದು ಮಾತಂದ ಸರ್, ಒಂದು ರೂಲ್ ಸೆಟ್ ಮಾಡಿದ್ಮೇಲೆ ಆ ರೂಲ್ ಪ್ರಕಾರ ಆಡಬೇಕಲ್ಲ ಅಂತ. ಅದು ನಿಜ. ಒಂದು ರೂಲ್ ಸೆಟ್ ಮಾಡಿದ್ಮೇಲೆ ಆ ರೂಲ್ ಪ್ರಕಾರ ಆಡಬೇಕು. ಏನು ಆರ್ಗ್ಯುಮೆಂಟ್ ಇನ್ನೊಂದು ಮತ್ತೊಂದು ಎಲ್ಲ ಇರುತ್ತೆ. ಅದು ಗ್ರೇಟ್ ಥಿಂಗ್. ಅವು ಕೊನೆಗೆ ಯಾರು ಆರ್ಗ್ಯೂ ಮಾಡಿದ್ರೋ ಅವ್ರು ಕೂಡ ಒಪ್ಕೊಂಡು ಹೌದು ಸರ್ ಆ ಥರ ಆಡಬಾರ್ದು ಅಂತೇಳಿ ಅವರಾಗಿ ಹೊರಗಡೆ ಬಂದು ಗೇಮ್ನ ಸರಿಯಾಗಿ ನಡೆಸ್ಕೊಟ್ರು. ಅದಕ್ಕೆ ಸುರೇಶ್ ಕೂಡ ಧನ್ಯವಾದ ಹೇಳ್ತೀನಿ. ಅವನು ಹೊರಗಡೆ ಬಂದು ಸ್ಪೋರ್ಟಿವ್ ಆಗಿ ಕರೆಕ್ಟ್ ಆ ರೂಲ್ ಇದ್ದದೆ ಆ ಥರ ಆಡಬಾರ್ದು ಅಂತಂದ. ಏನು ಪ್ರಾಬ್ಲಮ್ಸ್ ಆಗಿಲ್ಲ, ಭಾಳ ಚೆನ್ನಾಗಾಗಿದೆ. ಒನ್ಸ್ ಅಗೇನ್ ನಾನು ಈ ಕ್ಲಬ್ನವ್ರಿಗೆ ನಮ್ಮ ಕ್ಲಬ್ ವತಿಯಿಂದ, ಬಳ್ಳಾರಿ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್, ಮಿಸ್ಟರ್ ರಾಘವೇಂದ್ರ ಸರ್. ಇನ್ನೊಂದು ಮಾತು ಹೇಳ್ಬೇಕಂತ ಇಚ್ಛೆ ಮಾಡಿದ್ದೀನಿ. ನಮಗೆ ಈ ಟೀಮ್ ಕನೆಕ್ಟ್ ಮಾಡೋದಕ್ಕೆ ಮೋಡಿ ವಯಸ್ಸಲ್ಲಿ ಭಾಳ ಚಿಕ್ಕದಾದ್ರು ಕೂಡ ಭಾಳ ಇಂಟ್ರೆಸ್ಟ್ ತಗೊಂಡು ನಮ್ಮ ಪ್ಲೇಸ್ಗೆಲ್ಲ ಅದಕ್ಕೆ ಟಿ ಶರ್ಟ್ ಸ್ಪಾನ್ಸರ್ ಮಾಡಿದ್ದಾರೆ. ರಿಯಲಿ ಗ್ರೇಟ್. ಥ್ಯಾಂಕ್ ಯು. ಆಮೇಲೆ ನಮ್ಮ
ಟೀ ಶರ್ಟ್ ಹಾಕೊಟ್ಟು ಎಲ್ಲರಿಗೆ ಆಮೇಲೆ ಒಳ್ಳೆ ಚೆನ್ನಾಗಿ ಆಡೋದು ನೆಕ್ಸ್ಟ್ ಹೇಳ್ಬೇಕಂದ್ರೆ ನಮ್ಮ ಹನುಮಂತ ಅವ್ರಿಗೆ ಎಷ್ಟು ತುಂಬ ಇಂಟ್ರೆಸ್ಟ್ ಇದೆ. ಅವರು ಸ್ಟಾರ್ಟಿಂಗಿಂದ ನಾವು ಮಾಡಬೇಕು ಅಂತೇಳಿ ಮಾಡಿದ್ದಾರೆ. ಸರ್ ನಾನು ಪ್ರೈಸ್ ಅಮೌಂಟ್ ಸ್ಪಾನ್ಸರ್ ಮಾಡ್ತೀನಿ ಸರ್ ಅಂತೇಳಿ ಅವರೇ ವಾಲಂಟ್ರಿಗೆ ಬಂದು ಪ್ರೈಸ್ ಮನಿ ಅವರೇ ಸ್ಪಾನ್ಸರ್ ಮಾಡಿದ್ದಾರೆ. ಸೊ ಅವರಿಗೆ ಭಾಳ ಧನ್ಯವಾದಗಳು. ಫುಲ್ ಪಾರ್ಟಿ ಇಲ್ಲಿ ಬರಬೇಕಂತ ತೀರ್ಮಾನ ಮಾಡಿದ್ದೀನಿ. ನೋಡಲೇಬೇಕಂತ ಬೆಳಗ್ಗಿಂದ ಬಂದಿದ್ದಾರೆ ಪಾಪ ಅವರು. ರಿಯಲಿ ವೆರಿ ಹ್ಯಾಟ್ಸ್ ಆಫ್ ಯು ಸರ್. ಯಾಕಂದರೆ ಅಷ್ಟು ಇಂಟ್ರೆಸ್ಟ್ ಬಂದು ಪಾಪ ಎಲ್ಲ ಕಲಿಸಿಬಿಟ್ಟು ಬಂದು ಮಾರ್ನಿಂಗಿಂದ ಇಲ್ಲಿದ್ದಾರೆ. ಸೊ ಥ್ಯಾಂಕ್ ಯು. ಆಮೇಲೆ ನಮ್ಮ ಸ್ಟೇಜ್ ಮೇಲೆ ಇರೋರು ಯಾರು ಒಬ್ಬರು ಏನೋ ಮಾತಾಡ್ಬೇಕಂದ್ರೆ ಮಾತಾಡ್ಬೋದು. ಎನಿಬಡಿ? ಸೊ ಎನಿ ಪ್ಲೇ ಈಸ್ ದ ಫಸ್ಟ್ ಪರ್ಸನ್ ಟು ಕಮ್ ಟು ದಿ ಗ್ರೌಂಡ್. 8 o'clock ಬಂದಿರೋರು. ಅದು ಟೈಮ್ ಮೇಂಟೆನೆನ್ಸ್ ಅಂದರೆ ಅದಕ್ಕೆ ముఖ్యంగా ఈరోజు అన్నదాత సుఖీభావ ఉమేష్ మామ ఈరోజు అందరికీ ఇక్కడ ఈ కార్యక్రమం భాగంగా అందరికీ భోజనాలు ఏర్పాటు చేయడం నిజంగా ఇలాంటి కార్యక్రమాలు ఇంకా ఎన్నో చేసే శక్తి సామర్థ్యాలు భగవంతుడు ఆయన కల్పించాలని అందరి తరఫున ఆయన వేడుకుంటున్నాను. సూపర్. ఇందాక సార్ చెప్పినట్ల వయసు అయిపోయిన వాళ్ళు ఆడుతున్నారు గేమ్. దగ్గర మాది కూడా ఇంకా కలిసిపోతున్నాం మేము కూడా వాళ్ళ బ్యాచ్లోకి. యూత్ రావాలన్నట్ట యూత్కి ప్రోత్సాహం ఇచ్చే అవసరం చాలా ఉంది. ఇప్పుడు బ్యాడ్మింటన్ చాలా కనుమరుగయ్యేటువంటి సందర్భంలో యూత్ ఆడితేనే మరీ బ్యాడ్మింటన్కి వెలుగు వచ్చే అవకాశం ఉంటుంది. సో యూత్కి అందరు ప్రోత్సహిస్తాము. ఇక్కడ ఎలాంటి డిస్టర్బెన్స్ కాలేదు. ఎప్పుడైతే మంచి కార్యం జరుగుతుందో బాగా అందంగా ఉండే చిన్నపిల్లలకి ఆ పుట్టుమచ్చ ఎట్లా పెడతారో అలాంటి చిన్న డిస్కషన్ జరుగుతుంది అందంగా ఉన్నప్పుడు. చాలా అందంగా జరిగింది. సో ఈ విషయాన్ని చెప్తూ ముఖ్యంగా బుద్ధి చాలా బాగా ఆడినాడు. బుద్ధి కంగ్రాచులేషన్ మా. నీకు స్పెషల్గా కంగ్రాచులేషన్. తర్వాత మోదీకి చిన్న వయసులోనే మంచి బాగా అందరికీ మోదీ హనుమంతన్న అందరికీ కూడా పేరున హృదయపూర్వక నమస్కారాలు తెలియజేస్తూ ఈ అవకాశం ఇచ్చినందుకు తెలియదు. ఇంకా ఎవరు మాట్లాడతారు ప్లీజ్? చికెన్ బిర్యానీ మాకు ఉమేష్ అన్న మోసం చేశాడు. ఉమేష్ అన్న మోసం మాకు వారం ముందే చికెన్ బిర్యానీ అని చెప్తున్నారు. కరెక్టే కదా? సార్ చికెన్ బిర్యానీ తగ్గేది మాకు తెలుసు. మాకు తగ్గుతుందో సార్, మాకు తగ్గుతుంది ఎక్కుతుందో మాకు చికెన్ బిర్యానీ చెప్తున్నారు. మాకు మోసం చేశారు. నెక్స్ట్ టైం మళ్ళీ చేసాంలేనా? మోడీ చెప్పింది సరే, చెప్పింది కోడిలే దొరకకపోతే prize distribution this year. So I request the runners team, partner badminton team, captain, please come and receive prize. Umesh ఇంకా ಯಾರು ಹಂಗೆ ವಿಡಿಯೋ ಐತೀರ ನೀವು? ఆలోచన గురించి ఆలోచన. Next, I request the winning captain team. Please come and ఏ ఆడాలు ఉన్నాడా? ఆడుకున్న వాళ్ళు పని ఉందా? इसमें खेले से वाले कम है और झाके से वाले ज़्यादा है इसमें।